ಬುದ್ಧಿವಂತೆ ವ್ಯಾಪಾರಿ. ಪಕ್ಷಿಗಳ ಗ್ರಾಮದಲ್ಲಿ ಚಳಿಗಾಲ ಹೋಗಿ ಇವಾಗ ಬೇಸಿಗೆ ಕಾಲ ಬಂತು. ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಆದ್ರೆ ಇನ್ನೊಂದ್ ಕಡೆ ಚಿಚುಕಾಗಿ ಹತ್ತಿರ ಇನ್ನು ಬೆಡ್ಶೀಟ್ಗಳು ಹಾಗೇನೆ ಉಳಿದಿತ್ತು. ಉಳಿದಿರುವ ಆ ಬೆಡ್ಶೀಟ್ಗಳನ್ನ ನೋಡಿ ಅವಳು ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಚಿಚುಕಾಗಿ ಆ ಬಿಸಿಲಲ್ಲಿ ಸೈಕಲ್ ತಗೊಂಡು ಆ ಸೈಕಲ್ ಹಿಂದ್ಗಡೆ ಅವಳ ಹತ್ರ ಇರುವ ಬೆಡ್ಶೀಟ್ಗಳನ್ನ ಕಟ್ಕೊಂಡು ಊರಿನ ಮಧ್ಯಕ್ಕೆ ಬಂದು ಅವಳು ಜೋರಾಗಿ ಕಿಚ್ಚಾಡಿದ್ಲು. ಬೆಡ್ಶೀಟ್ ಅಮ್ಮ, ಬೆಡ್ಶೀಟು, ಬಿಸಿ ಬಿಸಿಯಾದ ಬೆಡ್ಶೀಟು, ಕಾಶ್ಮೀರಿಂದ ತಗೊಂಡ್ ಬಂದಿದ್ದು, ಯಾರಿಗ್ ಬೇಕೋ ಬಂದು ತಗೊಳ್ಳಿ. ಆವಾಗ ಟೋನಿ ಹೊರಗಡೆ ಕೂತ್ಕೊಂಡು ಬೀಸಣಿಗೆಯಿಂದ ಗಾಳಿ ಬೀಸ್ಕೊಳ್ತಿದ್ಲು. ಅಲ್ಲ ಕಡೆ ಚಿಚು, ನಿನಗೇನು ಬುದ್ಧಿ ಇಲ್ವಾ? ಹೊರಗಡೆ ಬಿಸಿಲು ಇಷ್ಟು ಜಾಸ್ತಿ ಇದೆ, ನಮ್ಮಿಂದ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ, ಆದ್ರೆ ನೀನು ಬೆಡ್ಶೀಟ್ ಮಾಡ್ತಿದ್ಯಾ? ಈ ಬಿಸಿಲಲ್ಲಿ ಯಾರಾದ್ರೂ ಬೆಡ್ಶೀಟ್ ತಗೊಳ್ತಾರಾ ಹೇಳೋ? ನೀನ್ ಬೇರೆ ಸುಮ್ನೆ ಇರು ಟೋನಿ. ನಾನು ಚಳಿಗಾಲದಲ್ಲಿ ಪಟ್ಟಣದಿಂದ 100 ಬೆಡ್ಶೀಟ್ನ ತಗೊಂಡ್ ಬಂದಿದ್ದೆ, ಅರ್ಧ ಕೂಡ ವ್ಯಾಪಾರ ಆಗ್ಲಿಲ್ಲ. ಹೀಗೆ ವ್ಯಾಪಾರ ನಡೀಲಿಲ್ಲ ಅಂದ್ರೆ ನನಗೆ ಲಾಸ್ ಆಗಲ್ವಾ? ಆವಾಗ ಚೋಟು ಅಲ್ಲಿಗೆ ಬಂದು, ಬೇಕಾದ್ರೆ ಒಂದ್ ಮಾಡು, ಈ ಬೆಡ್ಶೀಟ್ನೆಲ್ಲ ಬೀರೋದಲ್ಲಿ ಇಟ್ಕೋ, ಮುಂದಿನ ವರ್ಷ ವ್ಯಾಪಾರ ಮಾಡ್ಬೋದು. ಇಲ್ಲಾಂದ್ರೆ ಇದನ್ನೆಲ್ಲ ಹೊಲ್ದು ಒಂದು ಟೆಂಟ್ ಮಾದರಿ ತಯಾರು ಮಾಡ್ಕೋ. ಇದನ್ನೆಲ್ಲ ಬೀರೋದಲ್ಲಿ ಇಟ್ಕೊಂಡ್ರೆ ನನ್ನ ಹಣ ಲಾಕ್ ಆಗಲ್ವಾ? ಆಮೇಲೆ ನಾನು ಏನ್ ಮಾಡೋದು? ಲಾಭದಲ್ಲೇ ನಾನು ಒಂದು AC ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಇವಾಗ ವ್ಯಾಪಾರನೇ ನಡೀತಾ ಇಲ್ಲ. ಅಯ್ಯೋ ದೇವ್ರೆ, ನಾನು ಏನ್ ಮಾಡೋದೋ ಏನೋ. ಚಿಚುಕಾಗಿ ತುಂಬಾನು ಬೇಜಾರಿಂದ ಸೈಕಲ್ ತಗೊಂಡು ಊರಿನ ಗಡಿಯಲ್ಲಿರುವ ಒಂದು ನದಿ ತೀರಕ್ಕೆ ಹೋದ್ಲು. ಅಲ್ಲಿ ಹೋಗಿ ಅವಳು ತುಂಬಾನು ಬೇಜಾರಾಗಿ ಕೂತ್ಕೊಂಡಿದ್ಲು. ಆವಾಗ ಚಿಚು ಅವಳ ಮನಸ್ಸಿನಲ್ಲಿ, ಹಬ್ಬ, ಹೊರಗಡೆ ಬಿಸಿಲಿದ್ರು ಕೂಡ ಇಲ್ಲಿರುವ ಈ ಹುಲ್ಲುಗಳೇನೋ ನೋಡಕ್ಕೆ ಇಷ್ಟು ತಣ್ಣಗಿದೆ. ಹುಲ್ಲನ್ನ ಮುಟ್ಟಿ ನೋಡಿ, ವಾವ್, ಈ ಹುಲ್ಲನ್ನ ಫ್ರಿಜ್ಜಲ್ಲಿ ಇಟ್ಟಿರೋ ತರ ಇದೆ. ಇದನ್ನ ನಾವು ಬೆಡ್ಶೀಟ್ ಆಗಿ ಉಪಯೋಗ ಮಾಡ್ಕೊಂಡ್ರೆ AC ಕೂಡ ಬೇಕಾಗಿಲ್ಲ. ಸಡನ್ ಆಗಿ ಚಿಚುಗೆ ಒಂದು ಒಳ್ಳೆ ಐಡಿಯಾನೂ ಸಿಕ್ತು. ಸಿಕ್ತು ಐಡಿಯಾ ನನಗೆ. ಹೇಗೂ ಬೇಸಿಗೆ ಕಾಲದಲ್ಲಿ ಕಂಬಳಿ ಯಾರು ಹೊತ್ಕೊಳ್ಳಲ್ಲ, ಆದ್ರೆ ಈ ಕಂಬಳಿ ಒಳಗಡೆ ನಾನು ಈ ಹಸಿ ಹುಲ್ಲನ್ನ ಇಟ್ರೆ ಅದನ್ನ ಹೊತ್ಕೊಳ್ಳುವಾಗ ಎಲ್ರಿಗೂ AC ಗಾಳಿ ಬೀಸೋ ತರಾನೇ ಇರುತ್ತೆ ಅಲ್ವಾ? ಆವಾಗ ನನಗೆ ಈ ವ್ಯಾಪಾರದಲ್ಲಿ ನಷ್ಟನೂ ಆಗಲ್ಲ, ಕಂಬಳಿ ಎಲ್ಲಾನು ವ್ಯಾಪಾರ ಆಗುತ್ತೆ. ನನಗ್ಯಾಕೋ ಇದೇ ಒಳ್ಳೆ ಐಡಿಯಾ ಅನಿಸ್ತಿದೆ. ತಕ್ಷಣ ಚಿಚುಕಾಗಿ ತನ್ನ ಮಗ ಚಿನ್ನುನ ಅಲ್ಲಿಗೆ ಬರಕ್ ಹೇಳಿದ್ಲು. ಏನಮ್ಮ, ನನ್ನನ್ ಯಾಕೆ ಇಲ್ಲಿಗೆ ಬರಕ್ ಹೇಳ್ದೆ? ಚಿನ್ನು, ಚಾಕು ತಗೊಂಡ್ ಬಂದಿಯಾ? ಬೇಗ ಇಲ್ಲಿರುವ ಹಸಿ ಹುಲ್ಲನ್ನೆಲ್ಲ ಕಟ್ ಮಾಡು. ಇವಾಗ ಹುಲ್ಲನ್ನ ಎತ್ಕೊಂಡು ನಾವಿಬ್ರು ಮನೆಗೆ ಹೋಗ್ಬೇಕು. ಹುಲ್ಲು ಯಾಕಮ್ಮ? ಇವತ್ ರಾತ್ರಿ ಇದೇನಾ ಡಿನ್ನರು? ಬಾಯಿ ಮುಚ್ಚೋ, ಡಿನ್ನರ್ಗಲ್ಲ. ನಮ್ಮ ಹತ್ರ ಬೆಡ್ಶೀಟ್ ಇದೆ ಅಲ್ವಾ, ಅದ್ರ ಮಧ್ಯದಲ್ಲಿ ಈ ಹಸಿ ಹುಲ್ಲನ್ನ ಇಟ್ಟು ನಾನು ಸ್ಟಿಚ್ ಮಾಡಿದ್ರೆ ಆವಾಗ ಅದನ್ನ ಹೊತ್ಕೊಳ್ಳುವಾಗ ತುಂಬಾ ತಂಪಾಗಿರುತ್ತೆ. ವ್ಯಾಪಾರಕ್ಕೆ ವ್ಯಾಪಾರನೂ ಆಯ್ತು, ಲಾಭಕ್ಕೆ ಲಾಭನೂ ಸಿಕ್ತು. ಆ ದಿನ ರಾತ್ರಿ ಇಡೀ ಇಬ್ರು ನಿದ್ರೆ ಮಾಡದೆ ಆ ಬೆಡ್ಶೀಟ್ ಒಳಗಡೆ ಹಸಿ ಹುಲ್ಲನ್ನ ಇಟ್ಟು ಸ್ಟಿಚ್ ಮಾಡಿ ಹೊಸ ಬೆಡ್ಶೀಟ್ನ ತಯಾರು ಮಾಡಿದ್ರು. ಮರುದಿನ ಬೆಳಗ್ಗೆ 10 ಗಂಟೆಗೆ ಚಿಚುಕಾಗಿ ರಾತ್ರಿ ಇಡೀ ತಯಾರು ಮಾಡಿದ ಆ ಹುಲ್ಲಿನ ಬೆಡ್ಶೀಟ್ನ ತಗೊಂಡು ಊರಿನ ಮಧ್ಯಕ್ಕೆ ಬಂದ್ಲು. ಅಲ್ಲಿ ಅವಳು ಆ ಬೆಡ್ಶೀಟ್ಗಳನ್ನೆಲ್ಲ ಇಟ್ಟು ಒಂದು ಮೈಕ್ ತಗೊಂಡು ಅದರಲ್ಲಿ ಜೋರಾಗಿ, ಬಂತು ಬಂತು, ತಂಪಾದ ಬೆಡ್ಶೀಟ್ ಬಂದಿದೆ. ಈ ಬೇಸಿಗೆ ಕಾಲದಲ್ಲಿ ಈ ತಂಪಾದ ಬೆಡ್ಶೀಟ್ನ ಹೊತ್ಕೊಂಡ್ರೆ ನಿಮಗೆ ನಿಮ್ ಊರಲ್ಲಿರೋ ತರ ಇರಲ್ಲ, ಶಿಮ್ಲಾದಲ್ಲಿ ಇರೋ ತರ ಇರುತ್ತೆ. AC ಗಾಳಿ ಕೂಡ ಬೇಕಾಗಿಲ್ಲ. ಈ ಶಬ್ದ ಕೇಳಿ ಟೋನಿ, ಮಹಿ, ಚೋಟು ಎಲ್ರು ಕೂಡ ಅಲ್ಲಿಗೆ ಬಂದ್ರು. ಆವಾಗ ಬನ್ನು ಹಾಗೂ ಬುಜ್ಜಿ ಕೂಡ ಆ ಶಬ್ದ ಕೇಳಿ ಅಲ್ಲಿಗೆ ಬಂದ್ರು. ಏನಂಟಿ, ಬಿಸಿಲಲ್ಲಿ ತಿರುಗಿ ನಿಮ್ಗೆ ಮೈಂಡ್ ಬ್ಲಾಕ್ ಆಯ್ತಾ? ನಿನ್ನೆ ಬಿಸಿ ಬಿಸಿ ಬೆಡ್ಶೀಟ್ ಅಂದ್ರಿ, ಇವತ್ತು ಕೂಲಿಂಗ್ ಬೆಡ್ಶೀಟ್ ಅಂತಿದ್ದೀರಾ? ಕೂಲಿಂಗ್ ಆಗಿ ಬೆಡ್ಶೀಟ್ ಇರುತ್ತಾ? ಇಲ್ಲ ಕಣ ಬನ್ನು, ಇದು ಜಪಾನ್ ಟೆಕ್ನಾಲಜಿ ಕಣೋ. ಇದ್ರೊಳಗಡೆ ಇರೋದು ಕೂಲಿಂಗ್ ಜೆಲ್ಲೋ. ಈ ಬೆಡ್ಶೀಟ್ನ ಹೊತ್ಕೊಂಡ್ರೆ ನಿಜವಾಗ್ಲೂ AC ಒಳಗಡೆ ಇರೋ ತರಾನೇ ಇರುತ್ತೆ. ಹೌದಾ ಚಿಚು? ಹಾಗಾದ್ರೆ ನನಗೂ ಒಂದು ಬೆಡ್ಶೀಟ್ ಕೊಡ್ತೀಯಾ? ರಾತ್ರಿ ಎಲ್ಲ ಸೆಕೆಯಲ್ಲಿ ನಿದ್ರೇನೆ ಬರ್ತಿಲ್ಲ. ಹಾಗಂತ ಹೇಳಿ ಮಹಿ ಹದ್ದು ಒಂದು ಬೆಡ್ಶೀಟ್ನ ತಗೊಂಡ್ರು. ಅದನ್ನ ಮುಟ್ಟಿ ನೋಡಿದಾಗ ಅದ್ರೊಳಗಡೆ ಇದ್ದ ಹಸಿ ಹುಲ್ಲಿಂದ ಅದು ತಣ್ಣಗೆ ಕಾಣಿಸ್ತು. ಅರೆ ಹೌದು, ನಿಜವಾಗ್ಲೂ ತುಂಬಾ ತಣ್ಣಗಿದೆ. ಪರವಾಗಿಲ್ವೇ ಚಿಚು? ಇದೇನು ಹೊಸ ಟೆಕ್ನಾಲಜಿನ ಎಲ್ಲಿಂದ ತಗೊಂಡ್ ಬಂದೆ? ಅದು ಕಂಪನಿ ಸೀಕ್ರೆಟ್. ಆಕ್ಚುಲಿ ಜಪಾನಿಂದ ತಗೊಂಡ್ ಬಂದಿದ್ದು ಕೂಲಿಂಗ್ ಜೆಲ್ ಇದೆ. ಅದು ತುಂಬಾ ಕಾಸ್ಟ್ಲಿನೇ, ಆದ್ರೆ ನಮ್ಮ ಊರಿನವ್ರಿಗೋಸ್ಕರ ಬರೀ 500 ರೂಪಾಯಿಗೆ ಕೊಡ್ತಿದ್ದೀನಿ. ಹೌದಾ ಚಿಚು? ಹಾಗಾದ್ರೆ ನನಗೂ ಒಂದು ಬೆಡ್ಶೀಟ್ ಕೊಡ್ತೀಯಾ? ನನ್ ಬುಜ್ಜಿಗೆ ರಾತ್ರಿಗೆ ಬೇಕಾಗುತ್ತೆ. ನನಗೂ ಒಂದ್ ಕೊಡು, ಇಲ್ಲಾಂದ್ರೆ ಬನ್ನು ಯಾವಾಗ ನೋಡು AC ಹಾಕೊಂಡು ಕರೆಂಟ್ ಬಿಲ್ನ ಹೆಚ್ಚು ಮಾಡ್ತಾನೆ ಇರ್ತಾನೆ. ಹಾಗೆ ಊರಿನವರು ಎಲ್ರು ಕೂಡ ಚಿಚುಕಾಗೆ ಮಾರ್ತಾ ಇದ್ದ ಆ ಬೆಡ್ಶೀಟ್ನ ಒಂದೊಂದಾಗಿ ತಗೊಂಡ್ ಹೋದ್ರು. ಅರ್ಧ ಗಂಟೆಯಲ್ಲಿ ಅವಳು ತಗೊಂಡ್ ಬಂದ 50 ಬೆಡ್ಶೀಟ್ ಕೂಡ ವ್ಯಾಪಾರ ಆಯಿತು. ಚಿಚು ಕೈಯಲ್ಲಿ ತುಂಬಾನೇ ಹಣ ಇತ್ತು. ಅವಳು ತುಂಬಾನು ಸಂತೋಷ ಪಡ್ತಿದ್ಲು. ಪರವಾಗಿಲ್ಲ, ಹುಲ್ಲು ಫ್ರೀಯಾಗಿ ಸಿಕ್ತೋ, ಆದ್ರೆ ನನಗೆ ಲಾಭ ಜಾಸ್ತಿನೇ ಸಿಕ್ತು. ನಾನೇ ನಿಜವಾದ ಅಂಬಾಣಿ. ಆ ದಿನ ರಾತ್ರಿಯ ಸಮಯ.
ಎಲ್ರೂ ಚಿಚು ಹತ್ರ ತಗೊಂಡ ಆ ಹಸಿ ಹುಲ್ಲು ಬೆಡ್ಶೀಟ್ ನ ಹೊತ್ಕೊಂಡು ನಿದ್ರೆ ಮಾಡ್ತಾ ಇದ್ರು. ಆದ್ರೆ ಅಲ್ಲೇ ಒಂದು ಟ್ವಿಸ್ಟ್ ಬಂತು. ಹಸಿ ಹುಲ್ಲಲ್ಲಿದ್ದ ಆ ನೀರೆಲ್ಲಾನು ಬಿಸ್ಲಿಗೆ ಒಣಗೋಯ್ತು. ಆದ್ರಿಂದ ಹುಲ್ಲೆಲ್ಲಾನು ಒಣಗೋಗಿರೋದ್ರಿಂದ ರಾತ್ರಿ ಅವ್ರಿಗೆ ಚುಚ್ಚಕ್ಕೆ ಶುರು ಮಾಡಿತು. ಪಾಪ ಆ ಬೆಡ್ಶೀಟ್ ನ ಹೊತ್ಕೊಂಡಿರೋರ್ಗೆ ಎಲ್ರಿಗೂ ಕೂಡ ಮೈಯೆಲ್ಲ ತುರಿಕೆ ಶುರುವಾಯ್ತು. ಆವಾಗ ಬನ್ನು ಆ ಬೆಡ್ಶೀಟ್ ನ ತೆಗೆದು ದೂರ ಬಿಸಾಕಿ ತಲೆಯೆಲ್ಲ ಕೇರ್ಕೊಂಡೆ, ಅಮ್ಮ ಇದೇನಿದು, ಈ ಬೆಡ್ಶೀಟ್ ಯಾಕೆ ಇಷ್ಟು ರಫ್ ಆಗಿದೆ? ಬೆಳಿಗ್ಗೆ ತಣ್ಣಗಿತ್ತು, ಇವಾಗೇನೋ ಮೈಕ್ರೋವೇವ್ ಓವನ್ ತರ ಬಿಸಿಯಾಗಿದೆ. ಹೌದ್ ಕಣೋ, ನನ್ ಬೆಡ್ಶೀಟ್ ಕೂಡ ಹಾಗೇನೆ ಇದೆ. ಬೆಳಿಗ್ಗೆ ಸಾಫ್ಟ್ ಆಗೇನೆ ಇತ್ತಲ್ವಾ, ಇವಾಗ ಯಾಕೆ ರಫ್ ಆಯ್ತು? ಆವಾಗ ಬನ್ನು ಆ ಬೆಡ್ಶೀಟ್ ನ ತೆಗೆದು ವಾಸನೆ ನೋಡಿ, ಅಮ್ಮ ಇದ್ರೊಳಗಡೆ ಕೂಲಿಂಗ್ ಜೆಲ್ ಇದೆ ಅಂತ ಚಿಚು ಆಂಟಿ ಹೇಳಿದ್ರಲ್ವಾ, ನನಗ್ ಯಾಕೋ ಹಸಿ ಹುಲ್ಲು ವಾಸನೆ ಬರ್ತಾ ಇದೆ. ಗ್ಯಾರಂಟಿನೇ ಇದ್ರೊಳಗಡೆ ಇರೋದು ಜೆಲ್ ಅಲ್ಲಮ್ಮ, ಹಸಿ ಹುಲ್ಲು. ಸರಿ ಬಿಡು, ಇವಾಗ ಮಲ್ಕೊಳ್ಳದ ಅದೆಲ್ಲ ನನ್ನಿಂದ ಆಗಲ್ಲಮ್ಮ. ನಾನ್ ಇವಾಗ್ಲೇ ಬುಜ್ಜಿ ಹತ್ರ ಹೋಗಿ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ತೀನಿ. ಹಾಗಂತ ಹೇಳಿ ಬನ್ನು ಬೆಡ್ಶೀಟ್ ತಗೊಂಡು ಬುಜ್ಜಿ ಹತ್ರ ಹೋದ್ಲು. ಬುಜ್ಜಿ ಕೂಡ ಬೆಡ್ಶೀಟ್ ಹೊತ್ಕೊಂಡಿದ್ರಿಂದ ಅವಳಿಗೂ ಮೈಯೆಲ್ಲ ಕೆರಿತಾ ಇತ್ತು. ಏನ್ ಬುಜ್ಜಿ, ನೀನ್ ಕೂಡ ಮೈ ಕೆರ್ಕೊಳ್ತಾ ಇದೀಯಾ? ಹೌದ್ ಕಣೋ, ಏನು ಅಂತಾನೆ ಗೊತ್ತಿಲ್ಲ. ಬೆಳಿಗ್ಗೆ ಚೆನ್ನಾಗಿತ್ತು ಈ ಬೆಡ್ಶೀಟು, ಇವಾಗ ಹೊತ್ಕೊಂಡ್ರೆ ರಫ್ ಆಗಿದೆ, ಮೈಯೆಲ್ಲ ಕೆರಿತಾ ರೆಡ್ ಆಗ್ತಿದೆ ಕಣೋ. ಬುಜ್ಜಿ, ಹೋಗಿ ಒಂದು ಸಿಸರ್ ತಗೊಂಡ್ ಬಾ, ಇದ್ರೊಳಗಡೆ ಏನಿದೆ ಅಂತ ಇವಾಗ್ಲೇ ನಾವು ನೋಡ್ಬೇಕು. ಹಾಗಂತ ಹೇಳ್ದಾಗ ಬುಜ್ಜಿ ಸಿಸರ್ ತಗೊಂಡ್ ಬಂದ್ ಕೊಟ್ಲು. ಆ ಬೆಡ್ಶೀಟ್ ನ ಕಟ್ ಮಾಡಿ ಓಪನ್ ಮಾಡಿ ನೋಡಿದ್ರೆ ಅದ್ರೊಳಗಡೆ ನಿಜವಾಗ್ಲೂ ಇದ್ದಿದ್ದು ಹುಲ್ಲು ಮಾತ್ರ. ಅದನ್ನ ನೋಡಿದಾಗ ಬನ್ನಿಗೆ ತುಂಬಾ ಕೋಪ ಬಂತು. ನಾನ್ ಹೇಳಿಲ್ವಾ ಇದ್ರೊಳಗಡೆ ಇರೋದು ಬರೀ ಹುಲ್ಲು ಅಂತ? ನೋಡು ಚಿಚು ಆಂಟಿ ಹೇಗೆ ಮೋಸ ಮಾಡಿದ್ದಾರೆ ಅಂತ. ಕೂಲಿಂಗ್ ಜೆಲ್ ಇದೆ ಜಪಾನ್ದು ತಿಳ್ಬಿಟ್ಟು ಮೋಸ ಮಾಡಿದ್ದಾರೆ. ಹೌದು ಕಣೋ, ಅವ್ರಿಗೆ ಎಷ್ಟು ಅಹಂಕಾರ. ಬರೀ ಹಸಿ ಹುಲ್ಲನ್ನ ಒಳಗಡೆ ಇಟ್ಟು ಜಪಾನ್ ಬೆಡ್ಶೀಟು ಕೂಲಿಂಗ್ ಟೆಕ್ನಾಲಜಿ ಅಂತ ಸುಳ್ಳು ಹೇಳಿದ್ದಾರೆ. ಇವಾಗ್ಲೇ ಬಾ, ಆ ಚಿಚ್ಚು ಆಂಟಿ ಹತ್ರ ಹೋಗಿ ನಮ್ ಹಣನ ನಾವು ವಾಪಸ್ ತಗೊಂಡ್ ಬಂದ್ಬಿಡೋಣ. ಇವಾಗ ಬೇಡ ಬುಜ್ಜಿ, ಬೆಳಗಾಗ್ಲಿ ಎಲ್ರನ್ನ ಕರ್ಕೊಂಡು ಹೋಗೋಣ. ಎಷ್ಟು ಅಹಂಕಾರ ಇದ್ದಿದ್ರೆ ನಮ್ಮೆಲ್ಲನ್ನ ಆ ಚಿಚ್ಚು ಆಂಟಿ ಮೋಸ ಮಾಡಿರ್ತಾರೆ. ಮರುದಿನ ಬೆಳಗ್ಗೆ ಚಿಚುಕಾಗೆ ನೆನ್ನೆ ಸಂಪಾದಿಸಿದ ಹಣನ ತೆಗೆದಿಟ್ಕೊಂಡು ಸಂತೋಷವಾಗಿ ಲೆಕ್ಕ ಮಾಡ್ತಾ ಇದ್ದಾಗ ಅವಳ ಮನೆ ಗೇಟನ್ನ ಯಾರೋ ಜೋರಾಗಿ ಓಪನ್ ಮಾಡಿದ್ರು. ಚಿಚು ಯಾರಪ್ಪ ಅದು ಅಂತ ಹೊರಗಡೆ ಬಂದ್ ನೋಡಿದಾಗ ನಿನ್ನೆ ಬೆಡ್ಶೀಟ್ ತಗೊಂಡವರು ಎಲ್ರು ಕೂಡ ತುಂಬಾನೇ ಕೋಪದಿಂದ ಚಿಚು ಮನೆ ಅಂಗಳದಲ್ಲಿ ನಿಂತ್ಕೊಂಡು ಚಿಚುನ ಗುರಾಯಿಸ್ತಾ ಇದ್ರು. ಅವ್ರ ಕೈಯಲ್ಲೆಲ್ಲ ಬೆಡ್ಶೀಟ್ ಕೂಡ ಇತ್ತು. ಆವಾಗ ಚಿಚುಕಾಗಿ ಅವರನ್ನೆಲ್ಲ ನೋಡಿ, ಏನೋ ಬೆಳಗ್ಗೆ ಬಂದಿದ್ದೀರಾ, ಬೆಡ್ಶೀಟ್ ಇನ್ನೂ ಬೇಕಾ? ಸ್ಟಾಕ್ ಇಲ್ಲ, ಮುಂದಿನ ವಾರಕ್ಕೆ ರೆಡಿ ಮಾಡಿ ಕೊಡ್ತೀನಿ. ಆವಾಗ ಎಲ್ರೂ ತುಂಬಾನೇ ಕೋಪದಿಂದ ಬೆಡ್ಶೀಟ್ ಬಿಸಾಕಿ, ಆಂಟಿ ಇದೇನಿದು, ಈ ಬೆಡ್ಶೀಟ್ ಒಳಗಡೆ ಕೂಲಿಂಗ್ ಜೆಲ್ ಇದೆ ಅಂತ ಹೇಳಿದ್ರಿ, ಆದ್ರೆ ಅದ್ರಲ್ಲಿರೋದು ಬರೀ ಹುಲ್ಲಲ್ವಾ? ಆವಾಗ ಚಿಚುಕಾಗೆ, ಏನು ಹೇಳ್ತಿದ್ಯಾ, ಹುಲ್ಲ ಅಲ್ವಲ್ಲ, ನಾನಿಟ್ಟಿದ್ದು ಕೂಲಿಂಗ್ ಜೆಲ್ ಮಾತ್ರ. ಸಾಕು, ಸುಮ್ನೆ ನಾಟಕ ಮಾಡ್ಬೇಡ ಚಿಚು, ನೀನು ಏನ್ ಮಾಡಿಟ್ಟಿದ್ಯಾ ಅನ್ನೋದು ನಮ್ಗೆ ಗೊತ್ತಾಯ್ತು. ಹಾಗಂತ ಹೇಳಿ ಎಲ್ರೂ ಆ ಹುಲ್ಲನ್ನ ಕಿತ್ತು ಬಿಸಾಕಿದ್ರು. ನಮ್ಮನ್ನ ನೋಡಿದ್ರೆ ಏನು ಹಸುಗಳ ತರ ಕಾಣಿಸ್ತಿದೀವಾ ಈ ಹುಲ್ಲನ್ನೆಲ್ಲ ತಿನ್ನಕ್ಕೆ? ಚಿಚು, ನೀನ್ ಇಂಥ ಕೆಲ್ಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಪಾಪ ನಮ್ಮ ಮಕ್ಕಳೆಲ್ಲ ರಾತ್ರಿ ಬೆಡ್ಶೀಟ್ನ ಹೊತ್ಕೊಂಡು ಎಷ್ಟು ಕಷ್ಟಪಟ್ರು ಅಂತ ನಿನಗೆ ಗೊತ್ತಾ? ಮರ್ಯಾದೆಯಾಗಿ ನಮ್ಮ ಹಣನ ವಾಪಸ್ ಕೊಡು, ಇಲ್ಲಾಂದ್ರೆ ನಿನ್ನ ಸಾಯಿಸೇ ಬಿಡ್ತೀವಿ. ಚಿಚು ಅದನ್ನ ಕೇಳಿ ಹೆದರ್ಕೊಂಡೆ, ನನ್ನನ್ನ ಕ್ಷಮಿಸ್ಬಿಡಿ, ಬೆಡ್ಶೀಟ್ ಎಲ್ಲ ಸ್ಟಾಕಲ್ಲಿ ಹಾಗೇನೆ ಇತ್ತಾ, ವ್ಯಾಪಾರ ಆಗಿಲ್ವಾ, ಅದಕ್ಕೆ ಬೇರೆ ದಾರಿ ಇಲ್ದೆ ನಾನು ಈ ರೀತಿ ನಿಮ್ಮೆಲ್ರಿಗೂ ಅದನ್ನ ಮಾರ್ಬಿಟ್ಟೆ. ಅದಕ್ಕೆ ನಾವೇನ ಸಿಕ್ಕಿದ್ದು ನಿಮ್ಗೆ? ಈ ರೀತಿ ಮೋಸ ಮಾಡಕ್ಕೆ ನಿಮ್ಗೆ ಹೇಗಾಂಟಿ ಮನಸ್ ಬಂತು? ನಮ್ಮೂರಲ್ಲಿ ದಿ ಬೆಸ್ಟ್ ಚೀಟರ್ ಅವಾರ್ಡ್ ನಿಮ್ಗೆ ಕೊಡ್ಬೇಕು ಆಂಟಿ. ಇಂಥ ಐಡಿಯಾ ನಿಮ್ಗೆ ಹೇಗ್ ಬಂತು? ಹುಲ್ಲನ್ನ ಹೊತ್ಕೊಂಡು ಯಾರಾದ್ರೂ ನಿದ್ರೆ ಮಾಡ್ತಾರಾ? ಚಿಚು, ನೀನ್ ಮಾಡಿದ ಮೋಸಕ್ಕೆ ಮೊದ್ಲು ನಮ್ಮೆಲ್ರ ಹಣನ ವಾಪಸ್ ಕೊಡ್ಬೇಕು. ಆಮೇಲೆ ರೆಡಿ ಮಾಡಿಟ್ಟಿದ್ಯಲ್ಲ ಆ ಬೆಡ್ಶೀಟ್ ಎಲ್ಲಾನು ತಗೊಂಡು ಹೋಗಿ ಮೊದ್ಲು ಆ ಬೆಡ್ಶೀಟ್ಗಳಿಗೆ ಬೆಂಕಿ ಇಡ್ಬೇಕು. ಆವಾಗ ಚಿಚು, ಅಯ್ಯೋ ಹಾಗಾದ್ರೆ ನನಗೆ ಹಣ ಲಾಭನೇ ಇರಲ್ವಲ್ಲ? ಲಾಭನಾ? ಇನ್ನು ನಿಮ್ಗೆ ಲಾಭದ ಬಗ್ಗೆನೇ ಯೋಚನೆನಾ? ಮರ್ಯಾದೆಯಾಗಿ ನಾವು ಹೇಳಿದ್ ಮಾಡಿ, ಇಲ್ಲಾಂದ್ರೆ ಇವಾಗ್ಲೇ ಫೋರ್ಜರಿ ಕೇಸಲ್ಲಿ ನಿಮ್ಮನ್ನ ಒಳಗಡೆ ಹಾಕ್ಬೇಕಾಗುತ್ತೆ. ಅಯ್ಯೋ ಬೇಡ ಬೇಡ, ನಿಮ್ ಹಣನ ನಾನು ಕೊಟ್ಬಿಡ್ತೀನಿ. ಹಾಗಂತ ಹೇಳಿ ಚಿಚು ಎಲ್ಲರ ಹತ್ರ ತಗೊಂಡ ಹಣನ ವಾಪಸ್ ಕೊಟ್ಲು. ಇವಾಗ ಅವಳಿಗೆ ಸಿಕ್ಕಿದ ಲಾಭನೂ ಹೋಯ್ತು, ಅಸ್ಲು ಕೂಡ ಹೋಯ್ತು. ಅವಳು ಬೇಜಾರ್ ಮಾಡ್ಕೊಳ್ತಿದ್ಲು. ಅವಳ ಮನೆ ಮುಂದ್ಗಡೆ ಅವ್ರೆಲ್ರೂ ಕಿತ್ತಾಕಿದ ಹುಲ್ಲು ಗುಂಪು ಗುಂಪಾಗಿ ಹಾಗೇನೆ ಬಿದ್ದಿತ್ತು. ಅಮ್ಮ, ಈ ಹುಲ್ಲನ್ನೆಲ್ಲ ಇವಾಗ ಏನಮ್ಮ ಮಾಡೋದು? ಇದೆಲ್ಲ ವೇಸ್ಟ್. ಹಾಗಾದ್ರೆ ಹಾಗೆ ವೇಸ್ಟ್ ಎಲ್ಲ ಹಾಗಲ್ಲ ಚಿನ್ನು, ಮನೆ ಪಕ್ಕದಲ್ಲಿ ಹಸುಗಳಿದೆಲ್ಲ, ಆ ಹಸುಗಳಿಗೆ ತಿನ್ನಕ್ಕೆ ಕೊಡಿ. ಆವಾಗ ಏಸಿ ಹುಲ್ಲನ್ನ ತಿಂದು ಅವುಗಳು ಕೂಡ ಸ್ವಲ್ಪ ತಂಪಾಗಿರುತ್ತೆ. ಸರಿ ಸರಿ ಬನ್ನಿ, ನಮ್ ಹಣ ನಮಗ್ ಸಿಕ್ತಲ್ವಾ,
ಇವಳು ಮಾಡಿದ ಮೋಸಕ್ಕೆ ಇವಳಿಗೆ ಈ ಶಿಕ್ಷೆ ಕರೆಕ್ಟೇ. ಬನ್ನಿ ಎಲ್ರೂ ಮನೆಗೆ ಹೋಗೋಣ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಮನೆಗೆ ವಾಪಸ್ ಹೋದ್ರು. ಪಾಪ ಚಿಚುಕಾಗೆ ಮಾತ್ರ ಆ ಬೆಡ್ಶೀಟ್ಗಳನ್ನ ಹುಲ್ಲುಗಳನ್ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ಲು. ಅಯ್ಯೋ, ಎಷ್ಟೋ ಕಷ್ಟಪಟ್ಟೆ, ಆದ್ರೆ ಎಲ್ಲನ್ನ ಮೋಸ ಮಾಡಿದ್ದಕ್ಕೆ ಇವಾಗ ದೇವ್ರು ನನಗ್ ಮೋಸ ಮಾಡಿದ್ದಾನೆ. ಚಿಚುಕಾಗೆಯ ವಾಟರ್ ಟ್ಯಾಂಕರ್. ಒಂದು ಮರದ ಕೆಳಗಡೆ ಮಹಿ ಹದ್ದು, ಲೂಸಿ ಪಾರಿವಾಳ, ಟೊನಿ ಗುಬ್ಬಚ್ಚಿ, ಚೋಟಿಗಿಳಿ ಹಾಗೂ ಬನ್ನುಗಿಳಿ ಬುಜ್ಜಿ ಕೂತ್ಕೊಂಡಿದ್ರು. ಅಯ್ಯೋ, ಈ ಬೇಸಿಗೆ ಕಾಲ ನಮ್ ಪ್ರಾಣ ತೆಗೆಯಕ್ಕೆ ಬಂದಿದೆ. ಊರಲ್ಲಿ ಯಾವುದೇ ಬಾವಿಯಲ್ಲೂ ನೀರಿಲ್ಲ, ಮಕ್ಳಿಗೂ ಕೂಡ ಕುಡಿಯಕ್ಕೆ ನೀರಿಲ್ಲ. ಪಾಪ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹೌದು ಟೊನಿ, ನನ್ ಮನೆಯಲ್ಲೂ ಕೂಡ ಕುಡಿಯಕ್ಕೆ ನೀರಿಲ್ಲ, ಅಡಿಗೆ ಮಾಡಕ್ಕೂ ನೀರಿಲ್ಲ. ಏನ್ ಮಾಡೋದೋ ಒಂದು ಅರ್ಥ ಆಗ್ತಾ ಇಲ್ಲ. ಆವಾಗ ಬನ್ನು ಅಳುತ್ತಾ, ಅಮ್ಮ ನನಗ್ ದಾಹ ಆಗ್ತಾ ಇದೆ, ನೀರಿಲ್ದೇ ಇದ್ರೆ ರಸನ ಹೇಗಮ್ಮ ಮಿಕ್ಸ್ ಮಾಡಿ ಕುಡಿಯೋದು? ನನಗ್ ಹಸುವಾಗ್ತಾ ಇದೆ, ಬಿರಿಯಾನಿ ತಿನ್ಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ನೀರಿಲ್ದೇ ಇದ್ರೆ ಬಿರಿಯಾನಿನ ಮಾತ್ರ ಹೇಗ್ ತಿನ್ನಕ್ಕಾಗೋದು? ಬೇಜಾರ್ ಮಾಡ್ಕೊಳ್ಬೇಡುವ ಬನ್ನು, ನನ್ನ ಹತ್ರ ಒಂದು ಐಡಿಯಾ ಇದೆ. ಈ ಚಿಚ್ಚು ಹತ್ರ ಹಳೆಯ ವಾಟರ್ ಟ್ಯಾಂಕರ್ ಒಂದು ಇದೆ ಅಲ್ವಾ, ಅದನ್ನ ಅವಳು ಯೂಸ್ ಮಾಡದೆ ಹಾಗೇನೆ ಮನೆ ಹಿಂದ್ಗಡೆ ಹಾಕಿಟ್ಟಿದ್ದಾಳೆ. ಹೌದಲ್ವಾ? ಚಿಚ್ಚು ಹತ್ರ ಹಳೆ ವಾಟರ್ ಟ್ಯಾಂಕರ್ ಇದೆ. ಹಾಗಾದ್ರೆ ಅವಳು ಪಕ್ಕದೂರಿಗೆ ಹೋಗಿ ನೀರ್ ತಗೊಂಡ್ ಬಂದ್ರೆ ನಮಗ್ ಕೊಡ್ಬೋದಲ್ವಾ? ಬನ್ನಿ ಅವಳ ಹತ್ರ ಮಾತಾಡೋಣ. ಅದನ್ನು ನಿಜಾನೇ, ಇವಾಗ ನಮಗೆ ಬೇರೆ ದಾರಿನೂ ಇಲ್ವಲ್ಲ. ಹಾಗಂತ ಹೇಳಿ ಎಲ್ಲಾ ಪಕ್ಷಿಗಳು ಚಿಚುಕಾಗೆಯ ಮನೆಗೆ ಹೋದ್ರು. ಅಲ್ಲಿ ಚಿಚುಕಾಗೆ ಮನೇಲಿ ಕೂತ್ಕೊಂಡು ಬೀಸಣಿಗೆಯಿಂದ ಗಾಳಿ ಬೀಸ್ಕೊಳ್ತಿದ್ಲು. ಚಿಚು, ಏ ಚಿಚು, ಸ್ವಲ್ಪ ಹೊರಗಡೆ ಬಾರೆ. ಚಿಚು ಹೊರಗಡೆ ಬಂದು, ಅರೆ ಇದೇನಿದೋ, ಎಲ್ರು ನನ್ ಮನೆಗ್ ಬಂದಿದ್ದೀರಾ? ಸಾಲ ಏನಾದ್ರೂ ಬೇಕಾಗಿತ್ತಾ? ನನ್ನ ಹತ್ರ ₹1 ಕೂಡ ಇಲ್ವಲ್ಲ. ಸಾಲ ಕೇಳಕ್ ಬಂದಿಲ್ಲ, ಸಹಾಯ ಕೇಳ್ಕೊಂಡ್ ಬಂದಿದೀವಿ. ನಿನ್ನ ಹತ್ರ ಒಂದು ಹಳೆಯ ಟ್ಯಾಂಕರ್ ಇದೆ ಅಲ್ವಾ, ಅದೇ ವಾಟರ್ ಟ್ಯಾಂಕರ್. ನೀನು ನಾಳೆಯಿಂದ ನಮಗೋಸ್ಕರ ನೀರ್ ತಗೊಂಡ್ ಬಂದ್ ಕೊಡ್ತೀಯಾ? ನಿನಗೆ ಪುಣ್ಯ ಸಿಗುತ್ತೆ. ಹಾಗಂತ ಚೋಟು ಹೇಳಿದನ್ನ ಕೇಳಿ ಚಿಚ್ಚು ಮನಸ್ಸೊಳಗಡೆ ಸಂತೋಷ ಪಟ್ಲು. ಅಯ್ಯೋ, ನೀರ್ ತಗೊಂಡ್ ಬರೋದಾ? ಅಷ್ಟು ದೂರ ಹೋಗಿ ನೀರ್ ತಗೊಂಡ್ ಬರೋದಂದ್ರೆ ಗಾಡಿಗೆ ಡೀಸೆಲ್ ಹಾಕ್ಬೇಕು, ಬಿಸಿಲಲ್ಲಿ ನಾನು ಹೋಗ್ಬಿಟ್ಟು ಬರ್ಬೇಕು, ನನ್ನ ಮೇಕಪ್ ಎಲ್ಲ ಬಿಸಿಲಲ್ಲಿ ಕರಗಿ ಹೋಗುತ್ತೆ. ಚಿಚ್ಚು, ಚಿಕ್ಕ ಮಕ್ಳೆಲ್ರೂ ದಾಹದಿಂದ ಇದ್ದಾರೆ, ನೀನು ನಮಗೋಸ್ಕರ ಹೋಗಿ ನೀರ್ ತಗೊಂಡ್ ಬಾ. ಸುಮ್ನೆ ಬೇಕಾಗಿಲ್ಲ, ಹಣ ಬೇಕಾದ್ರೆ ಕೊಡ್ತೀವಿ. ಚಿಚ್ಚು ಸಂತೋಷದಿಂದ, ಹಣ ಕೊಡ್ತೀರಾ? ಹಾಗಾದ್ರೆ ಸರಿ, ನಾಳೆನೇ ತಗೊಂಡ್ ಬಂದ್ ಕೊಡ್ತೀನಿ. ಆದ್ರೆ ಕಾಸ್ಟ್ಲಿ ಪ್ರೀಮಿಯಂ ವಾಟರ್ ಅಲ್ವಾ, ಒಂದ್ ಬಿಂದಿಗೆ ₹50. ₹50? ಅದೇನದು ಚಿಚ್ಚು? ಸಾಧಾರಣವಾಗಿ ₹10 ತಾನೇ? ಬೇಕಾದ್ರೆ ತಗೊಳ್ಳಿ, ಬೇಡ ಅಂದ್ರೆ ನನ್ನನ್ನು ಬಿಟ್ಬಿಡಿ, ನಾನು ಹೋಗಿ ಮಲ್ಗಿ ನಿದ್ರೆ ಮಾಡ್ತೀನಿ. ನೀನಿರು ಚಿಚ್ಚು. ಟೊನಿ, ಪರವಾಗಿಲ್ಲ ಬಿಡು, ಇವಾಗ ನಮಗೆ ನೀರು ತುಂಬಾನೇ ಮುಖ್ಯ. ಚಿಚ್ಚು, ನೀನು ಹೇಳಿದ ಹಾಗೆ ನಾವು ₹50ನೇ ಕೊಡ್ತೀವಿ. ದಯವಿಟ್ಟು ನಮಗೆ ನೀರು ತಗೊಂಡು ಬಂದು ಕೊಡು, ನಿನಗೆ ನಿಜವಾಗ್ಲೂ ಪುಣ್ಯ ಸಿಗುತ್ತೆ. ಸರಿ ಸರಿ, ನಾಳೆ ಎಲ್ಲರೂ ಹಣನ ರೆಡಿ ಮಾಡಿ ಇಟ್ಕೊಳ್ಳಿ, ಮನೆಗೆ ನೀರು ಬರುತ್ತೆ ನೋಡಿ. ಮರುದಿನ ಬೆಳಿಗ್ಗೆನೇ ಎದ್ದು ಚಿಚುಕಾಗೆ ಪಕ್ಕದೂರಿಗೆ ಹೋಗಿ ನದಿಯಿಂದ ನೀರನ್ನ ತುಂಬಿಸ್ಕೊಂಡು ಬಂದ್ಲು. ಊರಿನಲ್ಲಿ ಎಲ್ರೂ ಚಿಚುಗೋಸ್ಕರ ಕಾಯ್ತಾ ನಿಂತ್ಕೊಂಡಿದ್ರು. ಆವಾಗ ಚಿಚು ನೀರನ್ನ ತಗೊಂಡ್ ಬಂದು ಇಟ್ಟು, ಎಲ್ರೂ ಲೈನಲ್ಲಿ ಬಂದು ನಿಂತ್ಕೊಳ್ಳಿ, ಎಲ್ರಿಗೂ ಫ್ರೆಶ್ ಆದ ವಾಟರ್ ಇದೆ, ಆದ್ರೆ ನೆನಪಿದೆ ಅಲ್ವಾ, ಹಣ ಕೊಡಿ, ಆವಾಗ್ಲೇ ನೀರು ಕೊಡೋದು. ಆಂಟಿ, ಮೊದಲು ನನ್ನ ಬಿಂದಿಗೆಯಲ್ಲಿ ನೀರು ಕೊಡಿ, ತಗೊಳ್ಳಿ, ನೀವು ಕೇಳಿದ ₹50. ಚಿಚು ಕೆಳಗಡೆ ಇಳಿದು ಬಂದು, ಸೂಪರ್ ಕಣ ಬಣ್ಣು, ಚಿನ್ನು, ಬನ್ನು ಬಿಂದಿಗೆಯಲ್ಲಿ ಸ್ವಲ್ಪ ನೀರು ಬಿಡೋ. ಆವಾಗ ಎಲ್ರೂ ಲೈನಲ್ಲಿ ನಿಂತು ಚಿಚುಕಾಗೆಗೆ ಹಣ ಕೊಟ್ಟು ನೀರು ತಗೊಂಡು ಹೋಗ್ತಾ ಇದ್ರು. ಚಿಚುಕಾಗೆ ಹತ್ತಿರ ಹಣ ಹೆಚ್ಚಾಗ್ತಾನೆ ಇತ್ತು. ಚಿಚು, ನೀರು ತುಂಬಾ ಚೆನ್ನಾಗಿದೆ, ನಾಳೆನೂ ಇದೇ ರೀತಿ ತಗೊಂಡ್ ಬಾ. ಖಂಡಿತ, ನಂದು ಫಾಸ್ಟ್ ಸರ್ವಿಸ್ ಅಲ್ವಾ ಟುನಿ. ಹೀಗೆ ಕೆಲವು ದಿನಗಳು ಹೋಗ್ತಾ ಇತ್ತು. ಚಿಚುಕಾಗೆಗೆ ₹1000 ಬರ್ತಾನೂ ಇತ್ತು. ಆದ್ರಿಂದ ಅವಳಿಗೆ ಅಹಂಕಾರನೂ ಸ್ವಲ್ಪ ಸೋಮಾರಿತನನೂ ಜಾಸ್ತಿನೇ ಬಂತು. ಚಿಚುಕಾಗೆ ಮನೆಯಲ್ಲಿ ಹಣ ಲೆಕ್ಕ ಮಾಡಿ, ಎಷ್ಟು ಹಣ ನೋಡಿದೇನೋ, ಇವರ ದಾಹ ನನ್ನ ವ್ಯಾಪಾರ ಆಗಿದೆ, ಅದ್ರ ಮೂಲಕ ಹಣ ಸಂಪಾದನೆ ಮಾಡ್ತಿದ್ದೀನಿ. ಅಮ್ಮ, ಆದ್ರೆ ಬರ್ತಾ ಬರ್ತಾ ನೀನು ತುಂಬಾ ಸೋಮಾರಿ ಆಗ್ತಾ ಇದೀಯಾ. 7 ಗಂಟೆಗೆ ನೀರು ಕೊಡೋದನ್ನ ಬಿಟ್ಟು ಇವಾಗ 9 ಗಂಟೆಗೆ ಹೋಗ್ತಾ ಇದೀಯಮ್ಮ. ಅದಕ್ಕೇನಂತೆ, ನಾವು ಇವಾಗ VIP ಕಣೋ, ಅವರು ನಮ್ಮ ಕಸ್ಟಮರ್ಸು, ನಾವು ಬರೋ ತನಕ ಅವ್ರು ಇದೇ ರೀತಿ ಯಾವಾಗ್ಲೂ ಕಾಯ್ತಾ ಇರ್ಬೇಕು. ಮರುದಿನ ಬೆಳಿಗ್ಗೆ ಊರಿನವರು ಎಲ್ರೂ ಬಿಂದಿಗೆ ತಗೊಂಡು ನೀರಿಗೋಸ್ಕರ ಬಂದು 7 ಗಂಟೆಯಿಂದ ಕಾಯ್ತಿದ್ರು. ಆದ್ರೆ ಚಿಚುಕಾಗೆ ನೀರ್ ತಗೊಂಡ್ ಬಂದಿದ್ದು ಬೆಳಿಗ್ಗೆ 10 ಗಂಟೆಗೆ. ಏನ್ ಚಿಚು, ಬರ್ತಾ ಬರ್ತಾ ಲೇಟ್ ಆಗಿ ಬರ್ತಾ ಇದೀಯಾ? ನಮಗ್ ಬಿಸಿಲು ಕಷ್ಟ ಆಗ್ತಿದೆ. ಅರೆ, ನಾನು ಪಕ್ಕದೂರಿಗೆ ಹೋಗಿ ನೀರ್ ತುಂಬಿಸ್ಕೊಂಡು ಬರೋದು ನನ್ ಕಷ್ಟ ಇಲ್ಲ, ನಿಮ್ಗೇನ್ ಗೊತ್ತು ಹೇಳಿ? ಆಂಟಿ, ನಮ್ಮ ಊರಲ್ಲಿ ಬರೋ ದಾರಿಯಲ್ಲಿ ಟ್ರಾಫಿಕ್ ಕೂಡ ಇಲ್ಲ, ಮತ್ತ್ಯಾಕಿಷ್ಟು ಲೇಟು ಅಂದ್ರೆ ನೀವು ಕೋಪ ಮಾಡ್ಕೊಳ್ತಿದ್ದೀರಾ. ಸರಿ, ನೀರ್ ಕೊಡಿ. ನೀವು ಹೀಗೆಲ್ಲ ಮಾತಾಡಿದ್ರೆ ನಾಳೆಯಿಂದ ನಾನು ನೀರು ತಗೊಂಡು ಬಂದು ಕೊಡಲ್ಲ. ಅಯ್ಯ ಪಾಪ ಅಂತ ನೀರು ಕೊಟ್ರೆ
ತುಂಬಾ ಜಾಸ್ತಿನೇ ಮಾತಾಡ್ತಾ ಇದ್ದೀರಾ. ಬೇರೆ ದಾರಿ ಇಲ್ದೆ ಎಲ್ರೂ ಹಣ ಕೊಟ್ಟು ನೀರ್ ತಗೊಳ್ತಾ ಇದ್ರು. ಆದ್ರೆ ಚಿಚುಕಾಗೆ ಸೋಮಾರಿತನ ಇನ್ನೂ ಹೆಚ್ಚಾಗ್ತಿತ್ತು. ಚಿಚುಕಾಗೆ ಆ ದಿನ ರಾತ್ರಿ ಸಿಟಿಗೆ ಹೋಗಿ ಒಂದು ಬಕೆಟ್ ಬಿರಿಯಾನಿನ ತಿನ್ನೋದಕ್ಕೋಸ್ಕರ ಮನೆಗೆ ತಗೊಂಡ್ ಬಂದ್ಲು. ಚಿನ್ನೋ, ಬಕೆಟ್ ಬಿರಿಯಾನಿ ವಾಸನೆ ತುಂಬಾ ಚೆನ್ನಾಗಿದೆ ಕಣೋ, ಇಬ್ರು ಹೊಟ್ಟೆ ತುಂಬಾ ತಿನ್ನೋಣ. ಅಮ್ಮ, ಜಾಸ್ತಿ ತಿನ್ಬೇಡ, ನಾಳೆ ಬೆಳಿಗ್ಗೆ ಎದ್ದು ಎಲ್ರಿಗೂ ನೀರು ಕೊಡ್ಬೇಕು ಅಲ್ವಾ? ಅದು ನಾಳೆ ನೋಡ್ಕೊಳ್ಳೋಣ ಕಣೋ, ಇವಾಗ ಹೊಟ್ಟೆ ತುಂಬಾ ತಿಂದು ಮಲ್ಗೋಣ. ಹಾಗಂತ ಹೇಳಿ ಚಿಚುಕಾಗಿ ಬಿರಿಯಾನಿನ ಜಾಸ್ತಿ ತಿಂದು ರೂಮಲ್ಲಿ ಹೋಗಿ AC ಹಾಕೊಂಡು ಚೆನ್ನಾಗಿ ಗೊರ್ಕೆ ಬಿಟ್ಕೊಂಡು ಮಲ್ಗಿ ನಿದ್ರೆ ಮಾಡ್ತಾ ಇದ್ಲು. ಮರುದಿನ ಊರಿನ ಪಕ್ಷಿಗಳು ಎಲ್ರೂ ಕೂಡ 8 ಗಂಟೆಯಿಂದ ಚಿಚುಕಾಗಿಗೋಸ್ಕರ ಕಾಯ್ತಾ ಇದ್ರು. ಗಂಟೆ 9 ಆಯ್ತು, 10 ಆಯ್ತು, ಕೊನೆಗೆ 11 ಕೂಡ ಆಯ್ತು. ಆದ್ರೆ ಇನ್ನೂ ಚಿಚುಕಾಗೆ ಬರ್ಲೇ ಇಲ್ಲ. ಇದೇನಿದು, ಇವತ್ ಚಿಚು ಇನ್ನೂ ಬರ್ಲೇ ಇಲ್ಲ. ಬರ್ತಾ ಬರ್ತಾ ಅವಳು ತುಂಬಾನೇ ಲೇಟ್ ಮಾಡ್ತಾ ಇದ್ದಾಳೆ. ಹೌದೌದು, ಹಣ ತಗೊಳ್ಳೋದು ಜಾಸ್ತಿನೇ, ಆದ್ರೆ ಟೈಮಿಗೆ ನೀರ್ ಕೊಡ್ಬೇಕು ಅನ್ನುವ ಬುದ್ಧಿನೇ ಇಲ್ಲ. ಅವಳನ್ನಂತೂ ಸುಮ್ನೆ ಬಿಡಬಾರ್ದು. ಅಮ್ಮ, ಬಿಸಿಲು ನಿಂತು ನನಗೆ ತಲೆ ಎಲ್ಲ ತಿರುಗಾಡ್ತಾ ಇದೆಮ್ಮ, ನನ್ನಿಂದ ನಿಲ್ಲಕ್ಕಾಗಲ್ಲ. ನಾನು ಹೋಗಿ ಎಲ್ಲಾದ್ರೂ ಕೂತ್ಕೊಳ್ಳ. ಮೊದ್ಲು ಬನ್ನಿ, ಎಲ್ರು ಹೋಗಿ ಚಿಚು ಮನೆಯಲ್ಲಿ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ಹಾಗಂತ ಹೇಳಿ ಎಲ್ರೂ ಅಲ್ಲಿಂದ ಚಿಚುಕಾಗಿಯ ಮನೆಗೆ ಹೋದ್ರು. ಚಿಚುಕಾಗೆ ಅವಳ ಬೆಡ್ರೂಮ್ ಅಲ್ಲಿ AC ಹಾಕೊಂಡು ಇನ್ನು ಗೊರ್ಕೆ ಬಿಟ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ಲು. ಆವಾಗ ಎಲ್ರೂ ಹೊರಗಡೆ ನಿಂತ್ಕೊಂಡು ಅವಳ ಮನೆ ಬಾಗಿಲನ್ನ ಬಡಿದ್ರು. ಚಿಚು, ಚಿಚು, ಬಾಗಿಲ್ ತೇರಿ. ಟುನಿ, ಬಾಗಿಲ್ ತೇರ್ದೇ ಇದೆ, ಬಾ ಒಳಗಡೆ ಹೋಗೋಣ. ಎಲ್ರೂ ಒಳಗಡೆ ಹೋಗಿ ನೋಡಿದಾಗ ಚಿಚುಕಾಗೆ ಮಂಚದಲ್ಲಿ ಮಲ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ಲು. ಅದ ನೋಡಿ ಅವ್ರೆಲ್ರಿಗೂ ಕೋಪ ಬಂತು. ಚಿಚೋ, ಚಿಚೋ, ಎದೇಳೋ ಹಾಗಂತ ಹೇಳಿದಾಗ ಚಿಚುಕಾಗೆ ಬೆಚ್ಚಿ ಬಿದ್ದು ಎಚ್ಚರವಾದ್ಲು. ಅರೆ, ಇದೇನಿದು, ಎಲ್ರೂ ನನ್ನ ಮನೆಯೊಳಗಡೆ ಏನ್ ಮಾಡ್ತಾ ಇದ್ದೀರಾ? ಯಾಕೆ ನಾನು ಡಿಸ್ಟರ್ಬ್ ಮಾಡಿದ್ರಿ? ಡಿಸ್ಟರ್ಬಾ? ನಾವಾ? ಚಿಚು, ನೀನೇನ್ ಅನ್ಕೊಂಡಿದ್ಯಾ? 8 ಗಂಟೆಯಿಂದ ನಾವೆಲ್ರೂ ನೀರಿಗೋಸ್ಕರ ಕಾಯ್ತಾ ಇದ್ದೀವಿ ಆ ಬಿಸಿಲಲ್ಲಿ ನಿಂತ್ಕೊಂಡು. ಆದ್ರೆ ನೀನ್ ನೋಡಿದ್ರೆ ಮಲ್ಗಿ ಗೊರ್ಕೆ ಹೊಡ್ಕೊಂಡು ಈ ರೀತಿ ನಿದ್ರೆ ಮಾಡ್ತಾ ಇದೀಯಾ? ಅದನ್ನು ಕೇಳಿ ಚಿಚುಕಾಗೆ ಕೋಪದಿಂದ, ಅದಕ್ಕೆ ನನ್ ಮನೆಯೊಳಗಡೆ ಬಂದು ನನ್ನನ್ನು ಎಬ್ಬಿಸ್ತೀರಾ? ನಿಮ್ಗೆ ಎಷ್ಟು ಅಹಂಕಾರ? ನನ್ನ ನಿದ್ರೆನ ಹಾಳು ಮಾಡಕ್ಕೆ ಯಾಕೆ ಬಂದಿದ್ದೀರಾ? ಚಿಚು, ಸ್ವಲ್ಪ ಯೋಚನೆ ಮಾಡಿ ನೋಡು, ನಮ್ಮೆಲ್ರಿಗೂ ನೀರ್ ಮುಖ್ಯ. ಅದನ್ನ ತಗೊಂಡ್ ಬರ್ತೀನಿ ಅಂತ ನೀನೇ ಅಲ್ವಾ ಪ್ರಾಮಿಸ್ ಮಾಡಿದ್ದು? ಹಾಗಾದ್ರೆ ನೀನು ತಗೊಂಡ್ ಬರ್ಬೇಕಲ್ವಾ? ಚಿಚು ಇನ್ನೂ ಕೋಪದಿಂದ, ಓಹೋ, ನಾನೇನು ನಿಮ್ ಮನೆ ಕೆಲ್ಸದವಳ? ನೀವ್ ಕೇಳುವಾಗ ಎಲ್ಲ ನೀರ್ ತಗೊಂಡ್ ಬಂದ್ ಕೊಡಕ್ಕೆ? ನೀರ್ ತಗೊಂಡ್ ಬರಕ್ ಆಗಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಇವತ್ತಿಂದ ನಿಮಗೆ ನೀರು ಇಲ್ಲ, ಏನೂ ಇಲ್ಲ, ಬಾಯಿ ಮುಚ್ಕೊಂಡು ಹೋಗಿ ಇಲ್ಲಿಂದ. ಚಿಚು, ನೀರ್ ತಗೊಂಡ್ ಬಂದು ಕೊಡ್ತೀನಿ ಅಂತ ನೀನು ಕಾಂಟ್ರಾಕ್ಟ್ ಹಾಕಿದೀಯಾ, ಅದನ್ನ ಮರಿಬೇಡ. ಮರೆತ್ರೆ ಏನ್ ಮಾಡ್ತೀರಾ? ನಿಮ್ಮ ಅಹಂಕಾರಕ್ಕೆ ಇದೇ ನನ್ನ ಉತ್ತರ. ನೀರು ನಿಮ್ಗೆ ಕೊಡಕ್ಕಾಗಲ್ಲ, ಹೋಗಿಲಿಂದ. ಹಾಗಂತ ಹೇಳಿ ಚಿಚುಕಾಗಿ ಅವ್ರೆಲ್ಲನ್ನ ಮನೆ ಬಿಟ್ಟು ಹೊರಗಡೆ ಕಳ್ಸೋದ್ಲು. ಪಾಪ ಅವ್ರೆಲ್ರೂ ಕೂಡ ಬೇಜಾರಿಂದ ಹೊರಗಡೆ ಬಂದ್ರು. ನೀರಿಗೆ ಏನ್ ಮಾಡುದು ಅಂತ ಅವ್ರ ಯಾರಿಗೂ ಏನು ಅರ್ಥ ಆಗ್ಲೇ ಇಲ್ಲ. ಆ ದಿನ ಮಧ್ಯಾಹ್ನದ ಸಮಯ ಅವ್ರೆಲ್ರೂ ಕೂಡ ಊರಿನ ಮಧ್ಯದಲ್ಲಿದ್ದ ಒಂದು ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಅವ್ರೆಲ್ರಿಗೂ ನೀರು ದೊಡ್ಡ ಸಮಸ್ಯೆ ಆಯ್ತು. ನೋಡಿದ್ರ ಆ ಚಿಚು ಅಹಂಕಾರ? ಹಣ ಕೊಟ್ಟು ತಾನೇ ನೀರ್ ತಗೊಳ್ತಾ ಇದೀವಿ, ಆದ್ರೆ ಎಷ್ಟು ಅಹಂಕಾರದಿಂದ ಮಾತಾಡ್ತಿದ್ದಾಳೆ. ಹೌದು, ಇನ್ನು ಅವಳಿಗೆ ಕೊಡಕ್ಕೆ ನನ್ನ ಹತ್ರ ಹಣನೂ ಇಲ್ಲ. ಈ ಊರಲ್ಲಿದ್ರೆ ದಾಹದಿಂದ ಸಾಯ್ಬೇಕಷ್ಟೆ. ಈ ಊರನ್ ಬಿಟ್ಟು ಹೋಗ್ಬಿಡೋಣ. ನಿಜಾನೇ, ಇಲ್ಲಿದ್ರೆ ಪಾಪ ಚಿಕ್ಕ ಮಕ್ಳು ಕೂಡ ದಾಹದಿಂದ ಸತ್ತೋಗ್ತಾರೋ ಏನೋ. ಅವಾಗ ಚೋಟಿಗಿಳಿ, ಹಾಗಾದ್ರೆ ಇವಾಗ ಏನ್ ಮಾಡೋದು? ಬೇರೆ ದಾರಿ ಇಲ್ಲ. ಈ ಊರಲ್ಲೇ ಇದ್ದು ದಾಹದಿಂದ ಸಾಯೋದ್ಕಿಂತ ನಾವು ನೀರಿರುವ ಬೇರೆ ಯಾವ್ದಾದ್ರೂ ಒಂದು ಊರಿಗೆ ಹೋಗ್ಬಿಡೋಣ. ಬೇರೆ ಊರಿಗ? ಅಲ್ಲಿ ನೀರಿರುತ್ತಾ ಅಜ್ಜಿ? ಖಂಡಿತ ಇರುತ್ತೆ, ಬನ್ನೋ, ನಾವು ಆ ಊರಿಗೇನೆ ಹೋಗೋಣ. ಹಾಗೆ ಎಲ್ರೂ ಕೂಡ ಊರ್ ಖಾಲಿ ಮಾಡಿ ಬೇರೆ ಊರಿಗೆ ಹೋಗ್ಬೇಕು ಅಂತ ಮಾತಾಡ್ತಾ ಇದ್ರು. ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ಚಿನ್ನು ನೋಡ್ತಾ ಇದ್ದ. ಅವನು ತುಂಬಾನೇ ಶಾಕ್ ಆದ. ತಕ್ಷಣ ಅವನು ಅಲ್ಲಿಂದ ಅವನ ಮನೆಗೆ ಹೋಗಿ ಅವನ ತಾಯಿ ಹತ್ತಿರ, ಅಮ್ಮ, ಹೋಯ್ತು, ನಿನ್ನಿಂದ ಇವಾಗ ಎಲ್ಲಾನು ನಾಶ ಆಗ್ತಾ ಇದೆ. ಏನೋ ಅದು, ಏನಿದ್ರೋ ಸರಿಯಾಗಿ ಹೇಳೋ. ಅಮ್ಮ, ನೀನ್ ಮಾತಾಡಿದ ಮಾತಿಗೆ ಎಲ್ರು ಕೋಪ ಮಾಡ್ಕೊಂಡು ಊರ್ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ಅಂತಮ್ಮ. ಏನೋ, ಊರ್ ಖಾಲಿ ಮಾಡಿ ಹೋಗ್ತಾ ಇದ್ದಾರಾ? ಹೌದಮ್ಮ, ನೀನು ಜಾಸ್ತಿ ಕೋಪದಿಂದ ಮಾತಾಡ್ದೆ ಅಲ್ವಾ, ಅದಕ್ಕೆ ಎಲ್ರು ನೀರಿಗೋಸ್ಕರ ಊರನ್ನೇ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ. ಚಿಚುಕಾಗೆ ಬೇಜಾರಿಂದ, ಏನು ಹೇಳ್ತಾ ಇದೀಯಾ? ಇವ್ರೆಲ್ರು ಊರ್ ಖಾಲಿ ಮಾಡಿ ಹೋದ್ರೆ ನಾನು ಹೇಗ್ ಹಣ ಸಂಪಾದನೆ ಮಾಡೋದು? ನಾನು ಯಾವಾಗ ಕೋಟೀಶ್ವರಿ ಆಗೋದು? ಅಯ್ಯೋ, ನನ್ ಕನ್ಸೆಲ್ಲ ಕನ್ಸಾಗಿನೇ ಉಳಿದ್ ಬಿಡುತ್ತಾ? ಅಮ್ಮ, ಹಣದ ಬಗ್ಗೆ ಯೋಚನೆ ಮಾಡ್ಬೇಡ. ಇವ್ರೆಲ್ರು ನಮ್ಮ ಅಕ್ಕದ ಪಕ್ಕದ ಮನೆಯವರು. ಅವರು ಕೂಡ ಇಲ್ಲ ಅಂದ್ರೆ ಈ ಊರಲ್ಲಿ ನಾವಿಬ್ರು ಇದ್ದು ಏನಮ್ಮ ಮಾಡೋದು? ಆವಾಗ ಚಿಚು ಯೋಚನೆ ಮಾಡಿ, ನಿಜಾನೇ ಕಣೋ, ನಾನ್ ಸ್ವಲ್ಪ ನೋಡ್ಕೊಂಡ್ ಮಾತಾಡ್ಬೇಕಾಗಿತ್ತು, ಅಷ್ಟು ಕೋಪದಿಂದ ಮಾತಾಡ್ಬಾರ್ದಾಗಿತ್ತು. ಸರಿ ಬಾರೋ,
ಇವಾಗ್ಲೇ ಹೋಗಿ ಅವರೆಲ್ಲರನ್ನ ತಡೆಯೋಣ. ಹಾಗಂತ ಹೇಳಿ ಚಿಚುಕಾಗಿ ಅವರನ್ನ ತಡೆಯೋದಕ್ಕೋಸ್ಕರ ಹೋದ್ಲು. ಇನ್ನೊಂದ್ ಕಡೆ ಊರಿನವರು ಎಲ್ರು ಕೂಡ ಊರನ್ನ ಖಾಲಿ ಮಾಡಿ ಹೊರಡೋದಕ್ಕೆ ತಯಾರಾಗ್ತಾ ಇದ್ರು. ಆವಾಗ್ಲೇ ಚಿಚುಕಾಗಿ ಹಾಗೂ ಚಿನ್ನುಕಾಗಿ ಇಬ್ರು ಅಲ್ಲಿಗೆ ಬಂದ್ರು. ಏನಿದು, ಎಲ್ರು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾಕೆಲ್ರು ಹೋಗ್ತಾ ಇದ್ದೀರಾ? ಯಾಕೆ ಚಿಚು ಪುನಃ ಬಂದೆ? ನೀನ್ ನೀರು ಬೇಡ, ನಿನ್ನ ಮಾತು ಕೂಡ ನಮಗ್ ಬೇಡ, ನಾವ್ ಹೋಗ್ತೀವಿ. ಚಿಚುಕಾಗಿ ಎಲ್ಲಾನು ನೋಡಿ ಕೈ ಮುಗ್ದು, ಅಯ್ಯೋ ದೇವ್ರೆ, ಏನೋ ಗೊತ್ತಿಲ್ದೆ ತಪ್ಪಾಗಿ ಮಾತಾಡ್ಬಿಟ್ಟೆ. ಅದಕ್ಕೋಸ್ಕರ ನೀವು ಊರ್ ಖಾಲಿ ಮಾಡ್ಕೊಂಡು ಹೋದ್ರೆ ಅದು ನನಗೆ ಬೇಜಾರಾಗುತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ಅದಕ್ಕೋಸ್ಕರ ನಾವೇನ್ ಮಾಡೋದು? ನಮ್ಮನ್ನ ಬಿಟ್ಬಿಡು. ಚೋಟು, ಹಾಗೆ ಹೇಳ್ಬೇಡ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ಮುಂದೆ ನೀರ್ ತಗೊಂಡ್ ಬರಕ್ಕೆ ನಾನ್ ಲೇಟ್ ಮಾಡಲ್ಲ. ಟೈಮಿಗೆ ಸರಿಯಾಗಿ 7 ಗಂಟೆಗೆಲ್ಲ ನೀರ್ ತಗೊಂಡ್ ಬಂದ್ ಕೊಡ್ತೀನಿ. ದಯವಿಟ್ಟು ಯಾರು ಊರನ್ ಬಿಟ್ಟು ಹೋಗ್ಬಿಡ್ಬೇಡಿ. ಹಾಗಾದ್ರೆ ಆ ಬಿಂದಿಗೆಗೆ 50 ರೂಪಾಯಾ? ಇಲ್ಲ ಬನ್ನು, ಇನ್ಮುಂದೆ 50 ರೂಪಾಯಿ ಅಲ್ಲ, 10 ರೂಪಾಯಿ ಸಾಕು ನನಗೆ ಬಿಂದಿಗೆಗೆ. ನೀವೆಲ್ರೂ ಊರ್ ಬಿಟ್ಟು ಹೋಗ್ಬೇಡಿ. ನೀವೂನು ಇಲ್ಲ ಅಂದ್ರೆ ನಾವ್ ಈ ಊರಲ್ಲಿ ಹೇಗ್ ಬಾಳೋದು? ಹಾಗಂತ ಚಿಚುಕಾಗೆ ಎಲ್ಲರ ಕಾಳಿಗೆ ಬೀಳಕ್ ಹೋದಾಗ ಟೊನಿ ಅವಳನ್ನ ತಡೆದು, ಪರವಾಗಿಲ್ಲ ಚಿಚು, ಕಾಲಲ್ಲೆಲ್ಲ ಬೀಳ್ಬೇಡ. ನೀನ್ ಮಾಡಿದ ತಪ್ಪು ಅಂತ ನಿನಗೆ ಅರ್ಥ ಆಯ್ತಲ್ವಾ? ಅದೇ ಸಾಕು. ನಮ್ಮೂರಲ್ಲಿ ನಮಗೆ ನೀರ್ ಸಿಗುತ್ತೆ ಅಂದ್ರೆ ನಾವ್ಯಾಕೆ ಬೇರೆ ಊರಿಗೆ ಹೋಗ್ತೀವಿ? ಇದೇ ಊರಲ್ಲಿ ಇರ್ತೀವಿ ಬಿಡು. ಹಾಗಂತ ಹೇಳಿದಾಗ ಚಿಚು, ತುಂಬಾ ಥ್ಯಾಂಕ್ಸ್, ಟೈಮಿಗೆ ಸರಿಯಾಗಿ ನೀರ್ ಕೊಡ್ತೀನಿ. ಸರಿ ಸರಿ, ಹಾಗಾದ್ರೆ ಬನ್ನಿ ಲಗೇಜ್ನ ಮನೇಲಿಡೋಣ. ಹಾಗಂತ ಹೇಳಿದಾಗ ಬನ್ನು ಗಿಳಿ ಕೂಡ ತುಂಬಾನು ಸಂತೋಷದಿಂದ, ಅರೆ ಹಾಗಾದ್ರೆ ದಿನಾ ನೀರಾ? ದಿನ ನಾನು ರಸ್ನ ಮಾಡಿ ಕುಡಿಬೋದಾ? ಹಾಗಂತ ಹೇಳ್ದ. ಆ ದಿನದಿಂದ ಚಿಚುಕಾಗಿ ಅವಳ ಸೋಮಾರಿತನ ಎಲ್ಲಾನು ಬಿಟ್ಟು ಊರಿಗೋಸ್ಕರ ನೀರನ್ನ ತಗೊಂಡ್ ಬಂದು ಕೊಡ್ತಾ ಇದ್ಲು. ಸಮಯಕ್ಕೆ ಸರಿಯಾಗಿ 7 ಗಂಟೆಗೆ ನೀರ್ ಬರ್ತಾ ಇತ್ತು. ಆದ್ರಿಂದ ಊರಿನವರು ಕೂಡ ಸಂತೋಷವಾಗಿದ್ರು, ಚಿಚುನು ಸಂತೋಷವಾಗಿದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಸೋಮಾರಿತನ ನಮಗೆ ದೊಡ್ಡ ಶತ್ರು. ಊರಿಗೋಸ್ಕರ ನಾವು ಮಾಡ್ತಾ ಇರುವ ಒಂದು ಸಹಾಯದಿಂದ ಊರಿನವರು ಸಂತೋಷವಾಗಿದ್ರೆ ನಮಗೂ ಅದು ಸಂತೋಷನೇ.